ನೋಡಿ, ನಾನು ಅದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ಶಾಸಕರು ಕರೆಸಿ ಈಗ ಬೇಕಾದಷ್ಟು ಅವಕಾಶಗಳಿದೆ. ಯೂತ್ ಕಾಂಗ್ರೆಸ್ಸು, ಮೇನ್ ಕಾಂಗ್ರೆಸ್ಸು, ಹಾಸ್ಪಿಟ್ಲ್ ಸಮಿತಿ, KB ಸಮಿತಿ, ಬಗರ್ಕುಬ್ ಸಾಗುವಳಿ ಸಮಿತಿ, ಆರಾಧನಾ ಸಮಿತಿ, ಹಿಂಗೆಲ್ಲ ಒಂದೊಂದು ಕ್ಷೇತ್ರದಲ್ಲಿ ಒಂದು 400ರಿಂದ 1000ವರೆಗೂ ಕೂಡ ನಾಮಿನೇಷನ್ಸ್ ಇದೆ. ಅವ್ರಿಗೆಲ್ಲ ಜವಾಬ್ದಾರಿ ಕೊಡಬೇಕು, ಜನರಿಗೆ ಪರಿಚಯ ಮಾಡಿಕೊಡ್ಬೇಕು, ಇಂಥವ್ರನ್ನ ಗುರುಸಿದ್ದೀವಿ ಅಂತ ಆಗಬೇಕು. ನೋಡಿ, ಅಲ್ಲಿ ಎಷ್ಟು ಹೆಣ್ಮಕ್ಳುಗಳು ಬಂದು ಅಧಿಕಾರ ತೆಗೆದುಕೊಳ್ತಾ ಇದ್ದಾರೆ. ಅದೆಲ್ಲ ಪಕ್ಷದಿಂದ ಮಾಡಿದೆ ಅನ್ನೋದು ಅರ್ಥ ಆಗಬೇಕು. ಸೊ ಅದಕ್ಕೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ, ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನೀವು ಮಾಡಬೇಕು ಅಂತ, ಇದನ್ನು ಇಡೀ ರಾಜ್ಯದಲ್ಲಿ ಈ ರೀತಿ ಮಾಡಬೇಕು ಅಂತೇಳಿ ಮುಂದಕ್ಕೆ ನಾನು ನಿರ್ದೇಶನ ಕೂಡ ಕೊಡ್ತೀನಿ ನಮ್ಮ ಪಕ್ಷದ ವತಿಯಿಂದ. ನೀವು ಯಾವುದೋ ಒಂದು ಫೋಟೋ ತೆಗೆದು ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಫೋಟೋ, ಮುಖ್ಯಮಂತ್ರಿ ಫೋಟೋ, ನಮ್ಮ ಫೋಟೋ, ಪಕ್ಷ ನಿಮ್ಗೆ ಅಧಿಕಾರ ಕೊಟ್ಟಿದೆ ಅನ್ನೋದನ್ನು, ಜವಾಬ್ದಾರಿಯನ್ನು ಬರೀ ಸ್ಟೇಟ್ ಲೆವೆಲ್ 4 ಜನಕ್ಕೆ ಕೊಟ್ಟದ್ದು ಮುಖ್ಯ ಅಲ್ಲ. ಈ ತಾಲೂಕು ಲೆವೆಲಲ್ಲಿ ಎಲ್ಲ ಹೋಬಳಿ ಮಟ್ಟದಲ್ಲೂ ಕೂಡ ಯಾವುದಾದ್ರು ಅಧಿಕಾರ ಇದೆ, ಅದೆಲ್ಲ ಕೂಡ ಸರ್ಕಾರದ ನಾಮಿನೇಷನ್. ಸೊ ಅದಕ್ಕೆ ನಾವು ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ, ಅವ್ರಿಗೆ ಹೆಚ್ಚಿಗೆ ಜವಾಬ್ದಾರಿಯನ್ನು ಹಂಚಿದ್ದೀವಿ. ಸರ್, ಅಭಿವೃದ್ಧಿ ವಿಚಾರವಾಗಿ ರಾಜ್ಯ ಸತ್ತೋಗಿ ಅನ್ನುವಂಥದ್ದು ಕೇಂದ್ರ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಆಮೇಲೆ ಈ 18 ತಿಂಗಳು ಕುಮಾರಸ್ವಾಮಿ, ನಿನ್ಗೆ ಅಧಿಕಾರ ಇದ್ದಾಗ ನೀ ಏನು ಮಾಡಿದೆ ಫಸ್ಟ್ ಹೇಳಪ್ಪ. ನಾವು ಸತ್ತೋಗಿದೆ ಅಂತ ಹೇಳ್ಬಾರ್ದು. ಈಗ ನೀನು ಮಂಡ್ಯಕ್ಕೆ ನಿಮಗೆ ದೊಡ್ಡ ಮಂತ್ರಿಗಿರಿ ಕೊಟ್ಟಿದ್ದಾರಲ್ಲ, ನೀನು ಏನು ಮಾಡ್ತೀಯ ಫಸ್ಟ್ ಹೇಳು. ನೀನು ಏನು ಮಾಡ್ತೀಯ ಹೇಳಪ್ಪ, ನಾವು ಸಹಕಾರ ಕೊಡ್ತೀವಿ. ಯು ಡೂ ವಾಟ್ ಎವರ್ ಯು ವಾಂಟ್, ವಿ ವಿಲ್ ಹೆಲ್ಪ್ ಯು. ನೀನು ಬರೀ ವಿಂಡಿಟಿವ್ ಪಾಲಿಟಿಕ್ಸ್ ಮಾಡ್ತಾ ಇದೆಯಾ. ಹೋಗಿ ದಕ್ಷಿಣ ಜಿಲ್ಲೆ ಅಂತ ಇಟ್ಟರೆ ಹೋಗಿ ತಗರಾಲು ಮಾಡಿಬಿಟ್ಟು ಏನೇನು ಬೇಕೆಲ್ಲ ಬರ್ಸಿದ್ದೀರ ನೀವು. ಅರ್ಥ ಆಯ್ತಾ? ನಾವು ಆ ಕೆಲಸಕ್ಕೆ ಹೋಗೋದಿಲ್ಲ. ವಿ ವಿಲ್ ಕೋಆಪ್ರೇಟ್. ಏನು ಹೇಳಿದ್ರು ಬಂದು ರಾಜನಾಥ್ ಸಿಂಗ್ ತಲೆಯಲ್ಲಿ ಇರಲಿ ಅದೆಲ್ಲ ಸ್ವಲ್ಪ ಎಲ್ಲ. ಯಾರು ನನ್ನ ಮೀಟ್ ಮಾಡ್ತಿಲ್ಲ ಅಭಿವೃದ್ಧಿ ವಿಚಾರ. ಯಾರು ನಾನು ಮೀಟ್ ಮಾಡಬೇಕಾಗಿಲ್ಲ. ನೀನು ಒಂದು ದಿನದಲ್ಲಿ ನಾನು ಕಾವೇರಿ ಇದನ್ನು ಸೈನ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಮೇಕೆದಾಟು ಯಾಕೆ ಮಾಡಿಸಿಲ್ಲ? ಏನು ಈಗ ಹೋಗಿಲ್ವಾ? ನಮ್ಮ MP ಪಾಟೀಲ್ ಹೋಗಿರ್ಲಿಲ್ವಾ? ಅವ್ರ ಹೆಸರು ಹಾಕ್ಸಿರ್ಲಿಲ್ವಾ? ನಿಂಗೆ ರಾಜಕಾರಣ ಮುಖ್ಯನೇ ಹೊರತು ಯಾವುದು ಅಭಿವೃದ್ಧಿ ಮುಖ್ಯ ಅಲ್ಲ. ಬರೀ ದ್ವೇಷದ ರಾಜಕಾರಣನೇ ಒಂದು ದೊಡ್ಡ ಆಗಿದೆ. ನಮ್ಗೆ ಆ ಕೆಲಸ ಇಲ್ಲ. ನಾವೆಲ್ಲರೂ ಇಡೀ ದೇಶ ಒಂದು ಅನ್ನೋದನ್ನು ನಾವು ತಿಳ್ಕೊಂಡು ಹೋಗ್ತೀವಿ. ದ್ವೇಷದಿಂದ ಯಾರು ಏನು ಸಾಧನೆ ಮಾಡಿಲ್ಲ. ಇದೆಲ್ಲ ಬೇಕಾದಷ್ಟೆಲ್ಲ ಎಂತೆಂಥ ಚಕ್ರವರ್ತಿಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟವ್ರೆ. ಯಾರು ಏನು ರಾಜಕಾರಣದಲ್ಲಿ ಪರ್ಮನೆಂಟ್ ಇಲ್ಲ.